ಮುನ್ಸಿಪಾಲಿಟಿ ಟ್ಯಾಕ್ಸ್ ಕಟ್ತೀರಾ, ಆಯ್ತಾ? ಟ್ಯಾಕ್ಸ್ ಕಟ್ಟಿದ್ದೀರಪ್ಪ ಅಂತ ಹೇಳ್ಬಿಟ್ಟು ರಿಸಿಟಿ ತಗೊಂಡು ಎಸ್ಬಿಡ್ತೀರಾ. ಅಯ್ಯೋ ಯಾರಿಗೆ ಗೊತ್ತು ಅದು ಗೌರ್ಮೆಂಟ್ ಹೋಯ್ತೋ ಇಲ್ವೋ, ನಾಳೆ ನೀನು ಯಾವತ್ತೋ ಬರ್ಬಿಟ್ಟು ನನ್ನ ಟ್ಯಾಕ್ಸ್ ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು ಹೆಚ್ಚು ಜೋಪಾನವಾಗಿ ರಿಸಿಟಿ ಇರ್ತೀರಾ, ಹೌದಾ? ಹಾಗೆ ಯಾವ ರೀತಿ ಜವಾಬ್ದಾರಿಯುತವಾಗಿ ನೀವು ಘೋಷಣೆ ಮಾಡ್ತೀರೋ, ಆದ್ರೆ ಬ್ಯಾಂಕಿಂಗ್ ಬಗ್ಗೆ ಅಷ್ಟೊಂದು ಜವಾಬ್ದಾರಿ ತಗೊಳ್ಳೋದು ನೀವು. ಬ್ಯಾಂಕ್ ತಾನೆ ಯಾವತ್ತೂ ಇದ್ರ ಬಗ್ಗೆ ಬಂದ್ಕೊಂಡು ಎಲ್ಲೋ ಹೋಗ್ತಾರೆ, ಆಯ್ತಾ? ಈ ಒಂದು ಭಾವನೆ ಇದೆಯಲ್ಲ ಜನಗಳ ಹತ್ರ, ಅದು ಬಹಳ ಮುಖ್ಯ. ಇದಕ್ಕೆ ನಾವೇ ವಿಶ್ವಾಸ, ನಿಮ್ಮ ವಿಶ್ವಾಸ ಬ್ಯಾಂಕಿಂಗ್ ಮೇಲೆ ಇದೆಯಲ್ಲ, ಋಣಾಂದ್ರೆ ಎಷ್ಟೊತ್ತಾದ್ರೂ ಬಂದೇ ಬರುತ್ತೆ ಅನ್ನೋದು, ಅದು ದೊಡ್ಡ ಆಸ್ತಿ ದೇಶದಲ್ಲಿ. ಬೇರೆ ಬೇರೆ ದೇಶಗಳಲ್ಲಿ ಜನಗಳು ಈ ತರ ಹೋಗಿ ಡೆಪಾಸಿಟ್ ಮಾಡ್ತಾರೆ ಅಂತ ಅನ್ಕೊಂಬೇಡಿ. ಬೇರೆ ಬ್ಯಾಂಕ್ ಹೋಗ್ಬೇಕಿದ್ರು ಇಲ್ಲಪ್ಪ ಆ ಬ್ಯಾಂಕ್ ಕೆಟ್ಟದು ಈ ಬ್ಯಾಂಕ್ ಒಳ್ಳೇದು ಅಂತ ಹೇಳೋದಿದ್ದಾರೆ. ಆದ್ರೆ ಭಾರತದಲ್ಲಿ ಬ್ಯಾಂಕ್ ಅಂತ ಒಂದು ಹೆಸರಿದ್ರೆ ಸಾಕು, ಎಲ್ಲಾ ವರ್ಗಗಳು ಒಳ್ಳೆಯವರು ಅನ್ನೋ ಒಂದು ಭಾವನೆ ಇದ್ದೇ ಇದೆ. ಅದೇ ರಿಸರ್ವ್ ಬ್ಯಾಂಕ್ ಏನ್ ಮಾಡ್ಬೇಕು, ಅದಕ್ಕೆ ಯಾವ ರೀತಿ ಅದನ್ನ ಕಂಟ್ರೋಲ್ ಮಾಡಬೇಕು, ರೂಲ್ಸ್ ಏನ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಡೆಯಿದೆ. ಆದ್ರೆ ಇಷ್ಟೆಲ್ಲ ಇದ್ರೂ ಸಹ ಕೆಲವೊಂದು ಸಲ ನಮ್ಗೆ ಒಂದ್ಸಲ ಏನೋ ಒಂದು ಕುಂದು ಕೊರತೆಗಳಾಗ್ತವೆ. ಇದೇ ನಮ್ಮ ಉದ್ದೇಶ. ಜಾಗೃತರ ಏನಿರಬೇಕು, ಕುಂದು ಕೊರತೆ ಹೇಗೆ ನಿವಾರಿಸ್ಕೊಳ್ಬೇಕು. ಕುಂದು ಕೊರತೆ ನಿವಾರಿಸ್ಕೊಳ್ಬೇಕಿದ್ರೆ ನೀವು ಸಾಲ ತಗೊಳ್ಳಿ ಅಥವಾ ಡೆಪಾಸಿಟ್ ಆದ್ರೂ ಕಟ್ಟಿ, ಆದ್ರೆ ನೀವು ಏನ್ ಮಾಡ್ತಾ ಇದ್ದೀರಾ, ಯಾವ್ದು ಸ್ಟೈಲ್ ಆಗ್ತಾ ಇದ್ದೀರಾ, ಅದು ಸ್ವಲ್ಪ ಓದೋದು ಅಭ್ಯಾಸ ಮಾಡೋದು. ಗೊತ್ತಾರೆ, ನೀವು ಹೋಗ್ತೀರಾ 1 ಲಕ್ಷ ಡೆಪಾಸಿಟ್ ಇರ್ತೀರಿ 5 ವರ್ಷಕ್ಕೆ ಅಂತ. 5 ವರ್ಷಕ್ಕೆ ಇಡಬೇಕಿದ್ರೆ ನೀವು ಓಕೆ 5 ವರ್ಷಕ್ಕೆ ಎಷ್ಟು ಬೋರ್ಡ್ ಹಾಕಿರ್ತಾರೆ, 9% 8%, ಆಯ್ತಾ? ಒಂದು FD ರಿಸಿಪ್ಟ್ ಕೊಡ್ತಾರೆ ಅಲ್ವಾ? ಆದ್ರೆ FD ರಿಸಿಪ್ಟ್ ಏನೇನು ಕೊಟ್ಟಿದ್ದಾರೆ, ಅದು ಸರಳ ಬಡ್ಡಿನ ಚಕ್ರ ಬಡ್ಡಿ ಗೊತ್ತಲ್ಲ, ಕಾಂಪೌಂಡ್ ಇಂಟ್ರೆಸ್ಟ್, ಬಡ್ಡಿ ಮೇಲೆ ಬಡ್ಡಿ ಬರುತ್ತಾ ಅಥವಾ ಬಡ್ಡಿ ಮೇಲೆ ಬಡ್ಡಿ ಬರೋದು, ಆಯ್ತಾ? ಬಡ್ಡಿನ 3 ತಿಂಗಳಿಗೋಸ್ಕರ ನಮ್ಮ ಅಮೌಂಟ್ ಹಾಕ್ತಾರ ಅಥವಾ ಬಡ್ಡಿನ ಅವರೇ ಇಟ್ಕೊಂಡು ಬಡ್ಡಿ ಮೇಲೆ ಬಡ್ಡಿ ಕೊಡ್ತಾರ, ಆಯ್ತಾ? ಹಾಗೆ ಈ ರೀತಿ ಎಲ್ಲ ಸ್ಕೀಮ್ಗಳಿರ್ತವೆ. ಸ್ಕೀಮ್ಗಳ ಬಗ್ಗೆ ಓದ್ಬಿಟ್ಟು ತಿಳ್ಕೋಬೇಕು. ನಾಮಿನೇಷನ್ ಅಂತ ಇರುತ್ತೆ. ಎಷ್ಟು ಜನ ಗೊತ್ತು ನಾಮಿನೇಷನ್ ಅಂದ್ರೆ? ನಾಮಿನೇಷನ್ FD ಮಾಡೋದು ಗೊತ್ತು ನಮ್ಗೆ, SB ಅಕೌಂಟ್ ಓಪನ್ ಮಾಡೋದು ಗೊತ್ತು. ನಾಮಿನೇಷನ್ ಅಂತ ಹೇಳಿ ಇಷ್ಟೇ. ಅಪ್ಲಿಕೇಶನ್ ಅಕೌಂಟ್ ಓಪನ್ ಮಾಡೋದಂದ್ರೆ ನಿಮ್ಮ ಯಜಮಾನ್ ಹೆಸರು ಅಥವಾ ಮಗಳ ಹೆಸರು, ಮಗನ ಹೆಸರು, ನನಗೇನಾದ್ರೆ ಹೆಚ್ಚು ಕಮ್ಮಿ ಹೆಚ್ಚು ಅಲ್ಲ ಕಮ್ಮಿ ಆದ್ರೆ ಹೆಚ್ಚು ತೊಂದರೆ ಅಲ್ಲ, ಏನಾದ್ರು ಕಮ್ಮಿ ಆಗ್ಬಿಟ್ರೆ ಜೀವನದಲ್ಲಿ ಅದ್ರ ವಯಸ್ಸು ಎತ್ಕೊಂಡು ಹೋಗ್ತಾರೆ, ಕರ್ಕೊಂಡು ಹೋಗ್ತಾರೆ ಅನ್ಕೊಂಡ್ರಿ ಆದಷ್ಟು ಬೇಗ ನಾವು ಅನ್ಕೊಂಡಿದ್ ಬಂದೆ, ಆಯ್ತಾ? ಅದು ಕಮ್ಮಿ ಆಗ್ಬಿಟ್ರೆ ಆಯ್ತಾ, ಅವನ್ನ ಅಲ್ಲಿ ನಾಮಿನಿ ಇರ್ತಾರಲ್ಲ ಅವ್ರ ಹೆಸರು ನಾಮನಿರ್ದೇಶನ ಅಂತ ಹೇಳ್ತಾರೆ. ಹಾಗಾಗಿ ನಾಮಿನಿ ಮಾಡೋದು ಮಾತ್ರ ಹೇಳಿ, ಅವರು ನಿಮ್ ಯಜಮಾನ್ರು ಮಾಡಿಲ್ಲ ಅಂದ್ರೆ ಮಾಡಿಸ್ಕೊಳ್ಳಿ, ಯಾಕೆ ನಾಮಿನಿ ಅವರು ಇಲ್ಲಾಂದ್ರೆ ಏನಾಗುತ್ತೆ, ಅದಕ್ಕೆ 108 ಪೇಪರ್ ತರಬೇಕು, ಕೋರ್ಟಿಂದ ಆರ್ಡರ್ ತಗೊಬನ್ನಿ, ಅದು ಇದು ಅಂತೆಲ್ಲ ಹೇಳ್ತಾರೆ. ಯಾಕಂದ್ರೆ ಅದೊಂದು ಮುಖ್ಯವಾಗಿ ಕೊಡ್ಬೇಕು. ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಏನ್ ಕೆಲಸ ಮಾಡಿದ್ರು ಅದು ಓದಿ. ಎಸ್ಪೆಷಲಿ ಲೋನ್ ತಗೋಬೇಕಿದ್ರೆ ಸ್ವಸಹಾಯ ಪದ್ಧತಿ, ಸ್ವಸಹಾಯ ಸಂಘಗಳಿದಾವಲ್ಲ, ಅಲ್ಲೂ ಲೋನ್ ಸೈಡ್ ಮಾಡ್ತೀರಾ, 10 ಜನ 20 ಜನ ಸೇರ್ಕೊಂಡು ಮಾಡ್ತೀರಾ. ಯಾರಾದ್ರೂ ಒಬ್ಬರಾದ್ರೂ ಅಟ್ಲೀಸ್ಟ್ ಓದಿದ್ದೀರಾ, ಏನ್ ಬಂದಿದೆ ಅಂತೇಳಿ. ದೇಶದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಯಾವುದೇ ಈಗ ಅದರದ್ದು ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡಿಬೇಕು ಅಂದ್ರೆ ಅವ್ರು ಸಿಗ್ನೇಚರ್ ತಗೊಂಡೇ ಹಾಕಬೇಕು. ಸಿಗ್ನೇಚರ್ ತಗೊಂಡಿಲ್ಲ ಅಂತ ಹೇಳಿದ್ರೆ ತಪ್ಪು. ನೀವು ಸಿಗ್ನೇಚರ್ ಹಾಕ್ಬಿಟ್ಟು ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಕೋರ್ಟ್ ಸುದ್ದಿದಾರ. ನೀವು ವೈಟ್ ಪೇಪರ್ ಅಲ್ಲಿ ಬಾಂಡ್ ಪೇಪರ್ ಅಲ್ಲಿ ಸಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅಕ್ಕಂದಿರೋ ತಕ್ಕಂದಿರೋ ಅಥವಾ ಇನ್ಯಾರೋ ಮಾಡೋದು ಜನರು. ಈಗ ಇಡೀ ಕರ್ನಾಟಕದ ತಮಿಳುನಾಡು ಸಹ ಇದೆ. ತಮಿಳುನಾಡು ಪಾಂಡಿಚೇರಿ ಇನ್ಚಾರ್ಜ್ ಇದೆ ಸುಮಾರು ವರ್ಷ. ಲಕ್ನೋದಲ್ಲಿ ಉತ್ತರ ಪ್ರದೇಶದಲ್ಲಿ ಕೆಲಸ ಮಾಡಿದ್ದೀನಿ. ಆಯ್ತಾ? ನನ್ನ ಅನುಭವದಲ್ಲಿ ಹೇಳೋದಾದ್ರೆ ಸುಮಾರು ಸಲ ನಮ್ಮವರು ಓದಲ್ಲ, ಅಂಗಡಿಗೆ ಹೋಗ್ಬಿಡ್ಬೇಕಿದ್ರೆ ಬದನೆಕಾಯಿ ಬೇಕಿದ್ರೆ ಹಿಂದೆ ಮುಂದೆ ನೋಡ್ತೀರಾ, ಟೊಮೊಟೊ ನೋಡ್ತೀರಾ, ಬೇಕಿದ್ರೆ ನಾಟಿ ಟೊಮೊಟೊ ಅಥವಾ ಗೈಡು ಟೊಮೊಟೊ ಅಂತ ಮಿಕ್ಸ್ ಆಗ್ಬಿಟ್ಟಿದ್ರೆ ಸಪರೇಟ್ ಮಾಡ್ತಾ ಹೋಗ್ತೀರಾ. ಅದಕ್ಕೆ ಆದ್ರೆ ಸಾಲ ತಗೋಬೇಕಿದ್ರೆ ಅದನ್ನ ಓದಲ್ಲ, ಸ್ಮಾಲ್ ಫಾಂಟ್ ಅಲ್ಲಿ ಹಾಕಿರ್ತಾರೆ. ಅದು ಇದೆ ಕಾನೂನಲ್ಲಿ, ಅದು ಹೇಳಿದೆ ಸ್ಮಾಲ್ ಫಾಂಟ್ ಅಲ್ಲಿ ಹಾಕಕ್ಕಿಲ್ಲ, ಇಷ್ಟೇ ಫಾಂಟ್ 12 ಫಾಂಟ್ ಅಲ್ಲಿ ಹಾಕ್ಬೇಕು ಅಂತಲೂ ಕಾನೂನಲ್ಲಿದೆ. ಆಯ್ತಾ? ಇರ್ಲಿ, ಆದ್ರೆ ಅವ್ರು ಏನೇ ಚಾಪೆಗಳನ್ನು ತೊಡ್ಕೊಳಕ್ ಹೋದ್ರು ನೀವು ಹುಷಾರಾಗಿ. ಅದು ನನ್ನ ಒಂದು ಕಳಕಳಿಯ ಮನವಿ. ಎರಡನೇದು, ಈ ಮೊಬೈಲ್ ಬ್ಯಾಂಕ್ ಅಥವಾ ಇಂಟರ್ನೆಟ್ ಬ್ಯಾಂಕ್ ಅಥವಾ ಬ್ಯಾಂಕಿಂಗ್ ಬಗ್ಗೆ ಟ್ರಾನ್ಸಾಕ್ಷನ್ ಮಾಡ್ಬೇಕಿದ್ರೆ ಚೆಕ್ ಮೇಲೆ ಸ್ಲಿಪ್ ಸೈನ್ ಮಾಡ್ಬಿಟ್ಟು ಬ್ಲಾಕ್ ಚೆಕ್ ಕೊಟ್ಬಿಡೋದು, ಅದೆಲ್ಲ ಸ್ವಲ್ಪ ಹುಷಾರಾಗಿರ್ಬೇಕು.
ಉದಾಹರಣೆಗೆ ಬ್ಯಾಂಕ್ ಯಾರು ಫೋನ್ ಮಾಡ್ತಾರೆ, OTP ಒಂದು ಲೀಕ್ ಬಂದಿದೆ ಅದನ್ನು ಕ್ಲಿಕ್ ಮಾಡಿ ಅಂತಾರೆ, ಅಥವಾ OTP ಬಂದಿದೆ ನೋಡಿ ನಿಮ್ದು KYC ಅಂತ ಗೊತ್ತಲ್ಲ, KYC ನೋ ಯುವರ್ ಕಸ್ಟಮರ್ ಅಂದ್ಬಿಟ್ಟು ನಿಮ್ದು ಆಧಾರ್ ಕೊಡಿ, ನಿಮ್ದು ಪಾಸ್ಬುಕ್ ಕೊಡಿ, ಆಧಾರ್ ಕಾರ್ಡ್ ನಂಬರ್ ಕೊಡಿ, ಕ್ರೆಡಿಟ್ ಕಾರ್ಡ್ ನಂಬರ್ ಕೊಡಿ, ಡೆಬಿಟ್ ಕಾರ್ಡ್ ನಂಬರ್ ಕೊಡಿ ಅಂತ ಫೋನ್ ಮಾಡ್ತಾ ಇರ್ತಾರೆ. ಆಯ್ತಾ, ಆ ಫೋನ್ ಮಾಡುವಾಗ ಯಾರು ಸಹ ನಿಮ್ಮ OTP, ನಿಮ್ಮ ಅಕೌಂಟ್ ನಂಬರ್, ಕಾರ್ಡ್ ನಂಬರ್ ಯಾರು ಕೇಳೋದಿಲ್ಲ. ಹುಷಾರಾಗಿರ್ಬೇಕು. ಎಸ್ಪೆಷಲಿ ಕೆಲವೊಂದು ಸಲ ಏನಾಗುತ್ತೆ, ನಿಮ್ಗೆ ಲಾಟ್ರಿ ಹೊಡೆದಿದೆ, ಲಾಟ್ರಿ 5 ಲಕ್ಷ ಬಂದಿದೆ, 50 ಲಕ್ಷ ಬಂದಿದೆ, ಈ ಫೋನಲ್ಲಿ ಬಂದಿರ್ತಲ್ಲ, ಅದು ಕ್ಲಿಕ್ ಒತ್ತಿದ್ರ ಕೆಟ್ಟ ಆ ಫೋನಲ್ಲೆಲ್ಲ ಏನಿದೆ ಇನ್ಫಾರ್ಮೇಶನ್ ಅದೆಲ್ಲ ಓದ್ಕೊಳ್ತದೆ. ಸಾಕಾಗಿ ಹುಷಾರಾಗಿ ಅನವಶ್ಯಕವಾಗಿ ಎಲ್ಲಿ ಪೆಟ್ರೋಲ್ ಬಂಕ್ ಹೋಗ್ತೀರಾ, ವೆಹಿಕಲ್ ಹೋಗ್ತೀರಾ, ಕಾರ್ಡ್ ಯಾವಾಗಲೂ ನಿಮ್ಮ ಮೇಲೆ ನಿಮ್ಗೊಂದು ಎದುರುಗಡೆನೆ ಇರ್ಬೇಕು. ಡೆಬಿಟ್ ಕಾರ್ಡ್ ಆಗಲಿ ಕ್ರೆಡಿಟ್ ಕಾರ್ಡ್ ಆಗಲಿ ನಿಮ್ ಕಣ್ಣೆದುರುಗಡೆ ಕಾಣ್ತಾ ಇರ್ಬೇಕು ಯಾವಾಗಲೂ. ಆಯ್ತಾ, ಯಾರಾದ್ರೂ ನಿಮ್ಗೆ ರಿಸೀವ್ ಮಾಡ್ಬೇಕು ಅಂದ್ರೆ ಡೆಬಿಟ್ ಕಾರ್ಡ್